ನಮಸ್ಕಾರ. ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು, ಈ ಜಗತ್ತಲ್ಲಿ ಅರ್ಥನೇ ಆಗ್ತಾ ಇಲ್ಲ. ಎತ್ತಲೋ ಸಾಗುತ್ತಿದೆ ಈ ಫುಲ್ಲು ಜಗತ್ತು. ಅದರೊಳಗಡೆಯೂ ಕೂಡ ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಂಡು ಬದುಕಿರೋರು ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ. ಇಂದಿನ ಒಬ್ಬ ಜ್ಞಾನಿ ಹೇಳ್ತಾರೆ, ಎಲ್ಲ ಬಲ್ಲವರು ಇಲ್ಲ, ಬಲ್ಲಿದರು ಬಾಳಿಲ್ಲ, ಬಲ್ಲಿದರು ಬಾಳಿದ್ದರೂ ಉಳಿವಿಲ್ಲ ಸರ್ವಜ್ಞ. ಬಲ್ಲಿದರು ಬಾಳಿಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇತ್ತೀಚೆಗೆ ಸೋಮಾರಿ ಸೋಗಲಾಡಿತನದ ಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿ ಒಂದು ನೈಜ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತೇನೆ. ಆಂಧ್ರದ ಒಂದು ಕಾಲೇಜೊಂದರಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಕಾಲೇಜಿಗೆ ಸೇರ್ತಾರೆ. ಆದರೆ ಒಂದು ಹುಡುಗಿ ಬಡತನದ ಬೇಗೆಯಿಂದ ಕಾಲೇಜಿಗೆ ಸೇರೋಕ್ಕಾಗ್ದಲ್ಲೇ ನಿಧಾನವಾಗಿ ಅವರಿ ಹೊತ್ತ ಕೂಲಿ ನಾಲಿ ಮಾಡಿ ಭಿಕ್ಷೆ ಬೇಡ ಬಂದು ಕಾಲೇಜಿಗೆ ಸೇರ್ತಾಳೆ. ಆದರೆ ಅವಳಿಗೆ ಒಂದೇ ತುಳಿತ, ಅಪ್ಪ ಅಮ್ಮ ಕೂಲಿ ನಾಲಿ ಮಾಡಿದ್ದಾರೆ, ಕಷ್ಟ ಬಿದ್ದಿದ್ದಾರೆ, ನಾನು ಮಾಡಬಾರ್ದು, ನಾನು ಕಷ್ಟ ಬೀಳಬೇಕು, ಚೆನ್ನಾಗಿ ಓದಬೇಕು, ನಮ್ಮ ತಂದೆ ತಾಯಿ ಸಾಕಬೇಕು ಅಂತ ಕಾಲೇಜ್ಗೆ ಸೇರ್ತಾಳೆ ಆ ಹುಡುಗಿ. ಆದರೆ ಬೆಳಗ್ಗೆ ಸಂಜೆ ತುಂಬ ಕಷ್ಟ ಮಾಡಿಕೊಂಡು ಜೀವನ ರೂಪಿಸ್ಕೊಂಡು ತಂದೆ ತಾಯಿಗಳನ್ನು ನೋಡಿಕೊಂಡು ಕಾಲೇಜಲ್ಲಿ ಓದ್ತಾಳೆ ಮತ್ತು ಕೊನೆಗೆ ಹಾಸ್ಟೆಲ್ಗೂ ಸೇರ್ತಾಳೆ. ಅವಳಿಗೊಂದೇ ಚೆನ್ನಾಗಿ ಓದಬೇಕು ಅಂತ ಏಕಾಗ್ರತನವನ್ನು ಆ ಕಡೆ ಕೊಡ್ತಾಳೆ. ಎಲ್ಲ ಇನ್ನುಳಿದ ಎಲ್ಲರೂ ಕೂಡ ಐಷಾರಾಮಿ ಜೀವನದಲ್ಲಿ ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳಿ ಎಂಜಾಯ್ ಮಾಡಿದ್ರೆ, ಈ ಹುಡುಗಿ ಸ್ಟೂಡೆಂಟ್ ಲೈಫ್ ಈಸ್ ಎ ಸ್ಟ್ರಗಲ್ ಲೈಫ್ ಅಂತ ಚೆನ್ನಾಗಿ ಓದಿ ರ್ಯಾಂಕ್ ಬರಲಿಕ್ಕೆ ಮುಂದಾಗ್ತಾಳೆ. ಈ ಸೋಮಾರಿ ಸೋಗಲಾಡಿತನದ ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುತ್ತೆ. ಅವಳು ಚೆನ್ನಾಗಿ ಓದ್ತಾ ಇದ್ದಾಳೆ, ರ್ಯಾಂಕ್ ಬರ್ತಾ ಇದ್ದಾಳೆ, ಎಲ್ಲ ಲೆಕ್ಚರರ್ ಅವಳನ್ನೇ ನೇಮ್ ಮಾಡ್ತಾರೆ, ಅವಳನ್ನೇ ಪ್ರತಿಯೊಂದಕ್ಕೂ ಕರೀತಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಚು ಮತ್ಸರ ಬರುತ್ತೆ. ನಾವು ಓದಿಲ್ಲ, ಇವಳು ಹಾಗೇ ಇರಬೇಕು, ಇವಳು ರ್ಯಾಂಕ್ ತೆಗಿಬಾರ್ದು ಅಂತ ಹೇಳಿ ಮಾನಸಿಕ ಮತ್ತು ದೈಹಿಕವಾಗಿ ಆಕೆ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಹುಡುಗಿ ಇವ್ರು ಮಾಡಿದ ಎಲ್ಲ ನೋವುಗಳನ್ನು ತಡ್ಕೊಳ್ತಾಳೆ. ಅಂತಿಮವಾಗಿ ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ. ಅವಳು ಒಂದೇ ನಾನು ಚೆನ್ನಾಗಿ ಓದಬೇಕು ಅಂತ. ಅಲ್ಲಿ ಆ ರೀತಿ ನೋವು ಆದರೆ ಇಲ್ಲಿ ಚೆನ್ನಾಗಿ ಓದಿದ್ರೂ ಕೂಡ ಕಷ್ಟ ಅನ್ನೋದು ಇವ್ರ ಕಡೆಯಿಂದ ಮಾನಸಿಕ ದೈಹಿಕ ಕಿರುಕುಳ ಬರುತ್ತೆ. ಅಕಸ್ಮಾತ್ ಅವ್ರ ತಂದೆ ತಾಯಿಗಳಿಗೆ ಹೋಗಿ ಕೇಳಿದಾಗ ನೀವ್ಯಾರು ನೋಡಿದ್ರಾ ಅಂತ ವಾರ್ಡನ್ ಹೇಳ್ತಾರೆ. ಲೆಕ್ಚರರ್ಸ್ಗಳು ಏನಾರು ಕೇಳಿದ್ರೆ ನೀವ್ಯಾರು ನೋಡಿದ್ರಾ ಅಂತ ವಾರ್ಡನ್ ಹೇಳ್ತಾರೆ. ಯಾಕೆಂದರೆ ವಾರ್ಡನ್ ಬಾಯಿನೂ ಕೂಡ ಈ ಸೋಮಾರಿ ಸೋಗಲಾಡಿತನದ ಮನಸ್ಸುಗಳು ಬಾಯಿ ಕಟ್ಟಾಕಿರ್ತಾರೆ.
ಇವತ್ತೇನಾಗಿದೆ, ಕಂಡ್ರೂ ನೋಡಿಯೂ ನೋಡದ ಆಗಿರಬೇಕಾಗಿದೆ. ಯಾಕೆಂದರೆ ಸತ್ಯ ಹೇಳೋದು ಕೆಲವು ಬೆರಳಿಕೆಯಷ್ಟು, ಸುಳ್ಳು ಹೇಳೋರು, ಮೋಸ ಮಾಡೋರು, ದಗಲ್ಬಾಜಿತನ ಮಾಡೋರು, ಎದುರಿಸೋರು, ಬ್ಲ್ಯಾಕ್ ಮೇಲ್ ಮಾಡೋರು ಜಾಸ್ತಿ ಆಗಿದ್ದಾರೆ. ನಾನು ಬದುಕಬೇಕು ಅಂದರೆ ಈ ಕಡೆ ಇರೋದನ್ನೇ ಕೇಳಬೇಕಾಗತ್ತೆ, ಸತ್ಯದ ಕಡೆ ವಾಲಕ್ಕಾಗಲ್ಲ. ಇಲ್ಲಾಗಿದ್ದು ಅಷ್ಟೇ, ಈ ವಾರ್ಡನ್ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ತಾರೆ. ಆದರೆ ಸತ್ಯದ ಹುಡುಗಿಯ ಕಡೆ ಮನಸ್ಸೋಲಲ್ಲ, ಸತ್ಯ ಏನು ಅಂತ ಬಯಲಾಗಲ್ಲ, ನೋವು ತಿಂತಾರೆ. ಕೊನೆಗೆ ಎಲ್ಲಿಗೆ ಬರುತ್ತೆ ಇದು ಅಂತಂದರೆ, ವಿಸ್ಮಯ ಆಗಿರ್ಬೋದು, ವಿಪರ್ಯಾಸ ಅನ್ಬೋದು, ಅದು ಬ್ಲ್ಯಾಕ್ ಮ್ಯಾಜಿಕ್. ಅವಳೇನೆ ಕೈ ಕುಯ್ಕೊಂಡಿದ್ದಾಳೆ, ಅವಳೇ ನಿಂಬೆಹಣ್ಣು ಇಟ್ಕೊಂಡಿದ್ದಾಳೆ, ಅವಳೇ ರಕ್ತದಲ್ಲೆಲ್ಲ ಬರೀತಾ ಇದ್ದಾರೆ. ಆ ರೀತಿ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿ ಎಲ್ಲ ತಪ್ಪುಗಳನ್ನು ಅವಳ ಮೇಲೆ ಹಾಕ್ತಾರೆ. ಭಾನುಮತಿ ಕೇಸ್ ಹಾಕಂಗೆ ವಾಮಾಚಾರ ನಡೆದಿದೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಳೆ ಅಂತ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ನನಗೆ ಅವಳ ಮೇಲೆ ಎಲ್ಲವನ್ನೂ ಹಾಕ್ತಾರೆ. ಜರ್ಜರಿತಳಾಗ್ತಾಳೆ ಆ ಹೆಣ್ಣು. ಸ್ನೇಹಿತರೆ, ಮನಸ್ಸು ಏನೆಲ್ಲ ಮಾಡುತ್ತೆ ಅನ್ನೋದಕ್ಕೆ, ನಾನು ಸತ್ಯದ ದಾರಿಯಲ್ಲೇ ನಡೆದಿದ್ರೂ ಕೂಡ ನನ್ನನ್ನು ಬಾಳಲಿಕ್ಕೆ ಬದುಕಲಿಕ್ಕೆ ಬಿಡಲ್ಲ. ನಂದು ಒಂದು ಜ್ವಲಂತ ಘಟನೆ ಇದಕ್ಕೆ ಸಾಕ್ಷಿ ಆಗುತ್ತೆ. ಆ ಹುಡುಗಿದು ಏನಾಗ್ತಾ ಇದೆ ಅದೇ ರೀತಿ ನಂದು ಘಟನೆಗಳಲ್ಲೂ ಕೂಡ ನಡೆದಿದೆ, ನೈಜ ಘಟನೆಗಳು. ಸತ್ಯ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದರಂತೆ ನಾಗಿ, ತನ್ನಷ್ಟಕ್ಕೆ ತಾನೇ ಇದ್ದರೂ ಕೂಡ ಈ ಜನ ಬಿಡಲ್ಲ. ಯಾಕೆಂದರೆ ಏನಾರ ಮಾಡಿ ಏನೇನೋ ಮಾಡಿ ಇವರು ತುಳಿಬೇಕು ಅಂತಲೇ ಜನ ಕಾತರ ಮಾಡ್ತಾ ಇರ್ತಾರೆ. ಇವತ್ತು ಮೋಸ ವಂಚನೆ ಮಾಡೋರು ಸತ್ಯವನ್ನು ತುಳಿತಾ ಹೋಗ್ತಾರೆ. ಹೀಗೆ ಆದರೆ ಮುಂದೊಂದು ಇಡೀ ಹೊಡಿ ಕೊಲ್ಲೋ ಸಂಸ್ಕೃತಿ ಬರುತ್ತಲ್ವ. ಬನ್ನಿ, ಆ ಹುಡುಗಿಗೆ ಒಂದು ನ್ಯಾಯ ತರಿಸ್ಕೊಡೋಣ. ಆ ಹುಡುಗಿ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆಗೊಳಗಾಗಿರೋದು, ಹಲ್ಲೆಗೊಳಗಾಗುವಂಗೆ ಇವರು ಮಾಡಿರ್ತಾರೆ. ಭಾನುಮತಿ ನಡೆದಿಲ್ಲ, ವಾಮಾಚಾರ ನಡೆದಿಲ್ಲ, ಇವರೆಲ್ಲರೂ ಸೇರಿಕೊಂಡು ಅವಳ ಮೇಲೆ ದೊಡ್ಡ ದೌರ್ಜನ್ಯವನ್ನು ಮಾಡ್ತಾರೆ. ಆ ಹುಡುಗಿ ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕಾಗಿದೆ. ಇದರಿಂದ ನಾನು ಪ್ರಾರ್ಥಿಸ್ಕೊಳ್ತೀನಿ, ಈ ಥರದ ಕಾಲೇಜಲ್ಲಿ ರ್ಯಾಗಿಂಗ್ ನಡೆಯುತ್ತೆ, ಅದು ನಡೆಯುತ್ತೆ ಅನ್ನೋ ಈ ರ್ಯಾಗಿಂಗ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅನ್ನೋದು ಯೋಚನೆ ಮಾಡಿ. ಬನ್ನಿ, ಧೈರ್ಯವಾಗಿ ಎದುರಿಸೋಣ, ಚೆನ್ನಾಗಿ ಓದೋರಿಗೆ ಅವಕಾಶ ಕೊಡೋಣ, ನ್ಯಾಯ ಕೊಡೋಣ. ಇಂಥ ಸೋಮಾರಿ ಸೋಗಲಾಡಿತನದ ಬ್ಲ್ಯಾಕ್ ಮೇಲ್ ಮಾಡುವ ಮನಸ್ಸುಗಳ ವಿರುದ್ಧ ಹೋರಾಟ ಮಾಡೋಣ. ಆ ಹುಡುಗಿಗೆ ನ್ಯಾಯ ದೊರಕಲಿ. ಇದು ಭಾನುಮತಿ ಅಲ್ಲ, ಈ ಥರದ ವ್ಯಕ್ತಿಗಳಿಂದ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯಗೊಳಗಾಗಿರುವಂಥ ಸತ್ಯ ಘಟನೆ. ಇಂಥ ಘಟನೆಗಳು ನಿಮ್ಮ ಮುಂದೆ ನಡೆದರೆ ದಯವಿಟ್ಟು ಓಪನ್ನಾಗಿ ಪೊಲೀಸ್ ಸ್ಟೇಷನ್ಗೆ ಕೊಡಿ, ಸಮಾಜಕ್ಕೆ ಕೊಡಿ, ಧೈರ್ಯವಾಗಿ ಎದುರಿಸಿ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.